ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ಕಂಟೆಂಟ್ ಬಂದು ನಿಮ್ಗಾಗಲೇ ಗೊತ್ತಾಗಿರುತ್ತೆ ತಮ್ನೈಲ್ ನೋಡಿ. ಹೌದು, ಡಾರ್ಕ್ ಸರ್ಕಲ್ಸ್ ಮತ್ತೆ ಫೇಸಲ್ಲಿ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಹಾಗೆ ಟ್ಯಾನ್ ರಿಮೂವ್ ಮಾಡೋದು ಹೇಗೆ ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ. ಸೊ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ನೋಡಿ. ಸೊ ಇವಾಗಿನ ಕಾಲದಲ್ಲಿ ಎಲ್ಲರೂ ಜಾಸ್ತಿ ಪ್ರಾಬ್ಲಮ್ನ ಫೇಸ್ ಮಾಡ್ತಿರೋದು ಅಂದ್ರೆ ಡಾರ್ಕ್ ಸರ್ಕಲ್ಸ್ ಮತ್ತೆ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಮತ್ತೆ ಸನ್ ಟ್ಯಾನ್. ಸೊ ಡಾರ್ಕ್ ಸರ್ಕಲ್ಸ್ ಹೇಗೆ ಬರುತ್ತೆ, ಅದಕ್ಕೆ ಏನು ಹೋಮ್ ರೆಮಿಡಿ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದೆಲ್ಲ ಹೋಮ್ ರೆಮಿಡಿ ಬೇಸು. ಸೊ ಡಾರ್ಕ್ ಸರ್ಕಲ್ಸ್ ನಿದ್ರೆ ಕಡಿಮೆ ಆಗಿರೋದ್ರಿಂದ, ಹಾರ್ಮೋನ್ಸ್ ಇಂದ, ಹಾಗೆ ಡಸ್ಟ್ ಇಂದ, ಹಾಗೆ ಸ್ಟ್ರೆಸ್ ಇಂದ, ಮೊಬೈಲ್ ಜಾಸ್ತಿ ನೋಡೋದ್ರಿಂದ, ಹಾಗೆ ಸಿಸ್ಟಮ್ಸು ಜಾಸ್ತಿ ನೋಡೋದ್ರಿಂದ, ಇನ್ನು ಕೆಲವು ಎಕ್ಸಾಂಪಲ್ಸ್ ಇಂದ ಡಾರ್ಕ್ ಸರ್ಕಲ್ಸ್ ಆಗುತ್ತೆ. ಸೊ ಹಾಗೆ ಸನ್ ಟ್ಯಾನ್ ಅಂದ್ರೆ ಆಚೆ ಕಡೆ ಹೋದಾಗ ಲೋಷನ್ಸ್ ಹಚ್ಕೊಳ್ದೆ ಹೋಗೋದು, ಐ ಮೀನ್ ಸನ್ಸ್ಕ್ರೀನ್ ಲೋಷನ್ಸ್ ಹಚ್ಕೊಳ್ದೆ ಹೋಗೋದು, ಹಾಗೆ ಸನ್ ಬರ್ನ್ ಆಗೋದು. ಸೊ ಇದೆಲ್ಲ ಸನ್ ಟ್ಯಾನ್ಗೆ ಆಗುತ್ತೆ. ಹಾಗೆ ವೈಟ್ ಹೆಡ್, ಬ್ಲ್ಯಾಕ್ ಹೆಡ್ ಅಷ್ಟೇ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದನೂ ಆ ಥರ ಆಗುತ್ತೆ. ಮತ್ತೆ ಸನ್ಗೆ ಸ್ಕಿನ್ ಎಕ್ಸ್ಪೋಜರ್ ಆದಾಗ್ಲೂ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಆಗುತ್ತೆ. ಹಾಗೆ ಡ್ಯಾಂಡ್ರಫ್ ಇಂದನೂ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಆಗುತ್ತೆ. ಸೊ ಅದಕ್ಕೂ ನಾನು ಒಂದು ಒಳ್ಳೆ ಸೂಪರ್ ರೆಮಿಡಿ ಹೇಳ್ತೀನಿ. ಸೊ ಅದನ್ನ ನೀವು ಫಾಲೋ ಮಾಡಬೇಕು ಅಷ್ಟೇ. ಸೊ ಅದ್ ಏನೇನು ರೆಮಿಡಿ ಅಂತ ನಾನು ಇವಾಗ ಹೇಳ್ತೀನಿ. ಫಸ್ಟು ಇದು ಸನ್ ಟ್ಯಾನು, ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ಗೆ ಇದು ಸೂಪರ್ ರೆಮಿಡಿ. ಇದು ವಾವ್ ಕಂಪ್ನಿದು ಆಕ್ಟಿವೇಟೆಡ್ ಚಾರ್ಕೋಲ್ ಪೀಲ್ ಆಫ್ ಫೇಸ್ ಮಾಸ್ಕ್ ಅಂತ. ತುಂಬಾ ಚೆನ್ನಾಗಿದೆ ಈ ಕಂಪ್ನಿದು, ನೋಡ್ಬೋದು. ಸೊ ಇದು ಬಂದು ವಾವ್ ಕಂಪ್ನಿ, ವಾವ್ ಸ್ಕಿನ್ ಸೈನ್ಸ್ ಕಂಪ್ನಿ ಇದು. ಸೊ ಇದರಲ್ಲಿ ಪ್ಯಾರಾಬಿನ್ಸ್ ಇರಲ್ಲ, ಸೊ ಯಾವುದೇ ಕೆಮಿಕಲ್ಸು ಜಾಸ್ತಿ ಹಾಕಿರಲ್ಲ. ಸೊ ಇದು ಫುಲ್ ನ್ಯಾಚುರಲ್ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ಬ್ಯಾಂಬೋ ಚಾರ್ಕೋಲ್ ಇರುತ್ತೆ, ಟ್ರೆಹಲೋಸ್ ಮತ್ತೆ ಅಲೋವೆರಾ ಕೂಡ ಇರುತ್ತೆ. ಸೊ ಹಾಗೆ ಇದರಲ್ಲಿ ಸೋಡಿಯಮ್ಮು, ಗ್ಲಿಸರಿನ್ನು, ಪ್ಯೂರಿಫೈಡ್ ವಾಟರು, ಪಾಲಿವಿನೈಲ್ ಆಲ್ಕೋಹಾಲು, ಸೋಡಿಯಂ ಬೆನ್ಸೋನೇಟ್, ಪೊಟ್ಯಾಷಿಯಂ ಸೋರ್ಬೇಟ್, ಸೊ ಇನ್ನೂ ಜಾಸ್ತಿ ಇದಾವೆ ಇದರಲ್ಲಿ ಏನೇನು ಯೂಸ್ ಮಾಡಿದ್ದಾರೆ ಅಂತ. ತುಂಬಾ ಒಳ್ಳೇದಿದು ವಾವ್ ಕಂಪ್ನಿದು, ಎಲ್ಲಾ ಐಟಮ್ಸು ಚೆನ್ನಾಗಿರುತ್ತೆ. ಇದು ಏನೇನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಬ್ಲ್ಯಾಕ್ ಹೆಡ್ಸ್ ಮತ್ತೆ ವೈಟ್ ಹೆಡ್ಸ್ ರಿಮೂವ್ ಮಾಡುತ್ತೆ. ಹಾಗೆ ಏಜ್ ಆಗಿರುತ್ತಲ್ಲ, ಸ್ಕಿನ್ ಎಲ್ಲ ಏಜ್ ಆಗಿ ರಿಂಕಲ್ ಆಗಿರುತ್ತಲ್ಲ, ಸೊ ಅದನ್ನು ರೆಡ್ಯೂಸ್ ಮಾಡುತ್ತೆ. ಹಾಗೆ ಡಿಟಾಕ್ಸಿಫೈಸ್ ಸ್ಕಿನ್, ಹಾಗೆ ಸನ್ ಟ್ಯಾನ್ ಕೂಡ ರಿಮೂವ್ ಮಾಡುತ್ತೆ. ವಾವ್ ಕಂಪ್ನಿದು ನೀವು ಏನೇ ಐಟಮ್ಸ್ ತಗೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಏನಕ್ಕಂದ್ರೆ ಇದು ಕೆಮಿಕಲ್ ಫ್ರೀ, ಹಾಗೆ ಪ್ಯಾರಾಬಿನ್ಸ್ ಫ್ರೀ. ಸೊ ಬೇರೆ ಇದರಲ್ಲೆಲ್ಲ ಪ್ಯಾರಾಬಿನ್ಸ್ ತುಂಬಾ ಯೂಸ್ ಮಾಡಿರ್ತಾರೆ, ಹಾಗೆ ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡಿರ್ತಾರೆ. ಸೊ ಇದು ಒಂದು ನ್ಯಾಚುರಲ್ ರೆಮಿಡಿ ಅಂತ ಹೇಳ್ಬೋದು, ಬ್ಯೂಟಿಗೆ ಸಂಬಂಧಪಟ್ಟಿದ್ದೆಲ್ಲ. ಸೊ ತುಂಬಾ ಚೆನ್ನಾಗಿದೆ. ಇದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಸೊ ಇದು ಕಾಸ್ಟ್ ಬಂದು 400 ರೌಂಡ್ ಫಿಗರ್ ಆಗುತ್ತೆ, ಹೆಚ್ಚು ಕಮ್ಮಿ 400 ಆಗುತ್ತೆ. ಸೊ ನಿಮ್ಗೆ ಇಷ್ಟ ಆದ್ರೆ ಈ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಫಸ್ಟ್ ಈ ತರ ಓಪನ್ ಮಾಡಿದ್ರೆ ಫುಲ್ ಬ್ಲ್ಯಾಕ್ ಕಲರ್, ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಬ್ಲ್ಯಾಕ್ ಕಲರ್ ಇರುತ್ತೆ, ಚಾರ್ಕೋಲ್ ಬೇಸ್ಡ್ ಅಲ್ವಾ, ಸೊ ಹಾಗಾಗಿ ಬ್ಲ್ಯಾಕ್ ಕಲರ್ ಇರುತ್ತೆ. ಫಸ್ಟ್ ನೀವೇನೇ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ಅಂದ್ರೂ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡ್ಕೋಬೇಕು. ಸೊ ಡ್ರೈ ಮಾಡ್ಕೊಂಡ್ಮೇಲೆ ಹಚ್ಕೊಳ್ಳಿ. ಸೊ ಈ ತರ ಪ್ರೆಸ್ ಮಾಡ್ಬಿಟ್ಟು ನೋಡಿ, ಬ್ಲ್ಯಾಕ್ ಕಲರ್ ಇದೆ. ಸೊ ನಿಮ್ಗೆ ಮುಖಕ್ಕೆ ಫುಲ್ಲು ಹಚ್ಕೊಳ್ಳಿ. ನಿಮ್ಗೆ ಎಲ್ಲಿ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಇದೆಯೋ ಅಲ್ಲಿ ಸ್ವಲ್ಪ ಜಾಸ್ತಿ ಹಚ್ಕೊಳ್ಳಿ, ಬಟ್ ಫುಲ್ ಫೇಸ್ ಎಲ್ಲ ಕವರ್ ಮಾಡಿ. ಸ್ವಲ್ಪ ತಿಕ್ಕಾಗಿ ಹಚ್ಕೊಳ್ಳಿ, ಯಾಕಂದ್ರೆ ಇದು ಪೀಲ್ ಮಾಸ್ಕ್ ಅಲ್ವಾ, ಸೊ ಹಾಗಾಗಿ ನಿಮಗೆ ಮಾಸ್ಕ್ ಎದ್ದು ಬರಬೇಕು ಅಂದ್ರೆ ಸ್ವಲ್ಪ ತಿಕ್ಕಾಗಿ ಹಚ್ಕೊಳ್ಳಿ. ಸೊ ಇದು ವೀಕ್ಲಿ ವೈಸ್ ನೀವು ಫಾಲೋ ಮಾಡಿದ್ರೆ ಒಳ್ಳೆ ರಿಸಲ್ಟ್ ನೋಡ್ಬೋದು. ಅಂಡರ್ ಐ ಎಲ್ಲ ಹಚ್ಕೋಬೇಡಿ, ಚೀಕ್ಸು ಮತ್ತೆ ಚಿನ್ನು, ಹಾಗೆ ಚಿಕ್ಕ ಚಿಕ್ಕ ಹೇರ್ಸ್ ಇರುತ್ತಲ್ಲ ಅವನ್ ಕೂಡ ಅದು ರಿಮೂವ್ ಮಾಡುತ್ತೆ.
ಈ ರೀತಿ ಪೂರ್ತಿ ಹಚ್ಕೊಳ್ಳಿ. ನೋಸ್ ಮೇಲೆ ಜಾಸ್ತಿ ಕೆಲವ್ರಿಗೆ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಇರೋದು, ಹಾಗೆ ಚಿನ್ ಮೇಲೂ ಜಾಸ್ತಿ ಇರುತ್ತೆ ಕೆಲವ್ರಿಗೆ. ಸೊ ಚಿನ್ನು ನೋಸ್ಗೆ ಚೆನ್ನಾಗಿ ಹಚ್ಕೊಳ್ಳಿ ತಿಕ್ಕಾಗಿ. ಸೊ ಇದೊಂದು ಬೇಕು 20 to 25 ಮಿನಿಟ್ಸ್ ಬೇಕು ಡ್ರೈ ಆಗೋಕ್ಕೆ. ನಿಮಗೆ ಆಗಲೇ ಗೊತ್ತಾಗುತ್ತೆ, ಡ್ರೈ ಆಗಿದ ತಕ್ಷಣ ಅದು ಎದ್ದು ಬರುತ್ತೆ. ಸೊ ಅವಾಗ ನೀವು ಪೀಲ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನಾನು ಹೇಗೆ ಪೀಲ್ ಮಾಡಬೇಕು ಅಂತ ತೋರಿಸ್ತೀನಿ. ಇವಾಗ ಡ್ರೈ ಆಗೋಕೆ ನಾನು ಬಿಡ್ತಾ ಇದ್ದೀನಿ. 30 ಮಿನಿಟ್ಸ್ ವೆಯ್ಟ್ ಮಾಡೋಣ. ಸೊ ನೀವು ಇದನ್ನ ಹಚ್ಕೊಂಡು ಹಾಗೆ ಕೂತ್ಕೋಬೇಕು ಅಂತ ಏನಿಲ್ಲ. ನೀವು ನಿಮ್ ಬೇರೆ ಕೆಲಸ ಇದ್ರೆ ನೀವು ಮಾಡ್ಕೋಬಹುದು. ಅಡುಗೆ ಕೆಲಸ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಯಾವ್ದಾದ್ರು ಕೆಲಸ ಮಾಡಿದ್ರೆ ಒಂದು ಹಾಫ್ ಆನ್ ಅವರ್ ನಿಮ್ ಕೆಲಸನೂ ಆಗುತ್ತೆ, ಈ ಕಡೆ ಡ್ರೈ ಕೂಡ ಆಗುತ್ತೆ. ಸೊ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನೋಡೋಣ, ಡ್ರೈ ಆಗಬೇಕು. ಡ್ರೈ ಆಗೋವರೆಗೂ ವೇಟ್ ಮಾಡೋಣ. ಸೊ 20 ಮಿನಿಟ್ಸ್ ಆಗಿದೆ. ಆಗಲೇ ಎಲ್ಲ ಎದ್ದು ಬರ್ತಿದೆ, ನೀವೇ ನೋಡ್ತಿದ್ದೀರಲ್ಲ, ಕಾಣಿಸ್ತಿದೆ ಅಲ್ವಾ. ಸೊ ಎದ್ದು ಬರ್ತಿದೆ. ಸೊ ಇಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕು ಡ್ರೈ ಆಗೋವರೆಗೂ. ಸೊ ಮಾಸ್ಕ್ ತೆಗಿಬೇಕಾದ್ರೆ ಮೇಲಿಂದ ತೆಗಿಬಾರ್ದು, ಕೆಳಗಿಂದ ತೆಗಿಬೇಕು. ಸೊ ತೆಗಿತಾ ಇದ್ದೀನಿ ಇವಾಗ. ಇದರಲ್ಲಿ ಚಿಕ್ಕದಾಗಿ ವೈಟ್ ಹೆಡ್ಸ್ ಎಲ್ಲ ಬಂದಿದೆ. ನನಗೆ ವೈಟ್ ಹೆಡ್ಸ್ ಸ್ವಲ್ಪ ಇದೆ. ಸೊ ಹಾಗಾಗಿ ಸ್ವಲ್ಪ ವೈಟ್ ಹೆಡ್ಸ್ ಎಲ್ಲ ಕಾಣಿಸ್ತಿದೆ. ಸೊ ಹಾಗೆ ಚಿಕ್ಕ ಫೇಶಿಯಲ್ ಹೇರ್ ಇದ್ರೂ ಬಂದ್ಬಿಡುತ್ತೆ ಇದರಲ್ಲಿ. ಸೊ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ. ಸೊ ಏನೂ ಇರಲ್ಲ, ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಸೊ ಇದಾದ್ಮೇಲೆ ನೀವು ನಾರ್ಮಲ್ ವಾಟರಲ್ಲಿ ಒಂದ್ಸತಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಸೊ ಇದಾದ್ಮೇಲೆ ಯಾವುದೇ ಕ್ರೀಮು ಏನು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಏನು ಯೂಸ್ ಮಾಡೋಕೆ ಹೋಗ್ಬೇಡಿ, ಹಾಗೆ ಬಿಡಿ. ಸೊ ಅದಿನ್ನೂ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ತಿಕ್ಕಾಗಿದೆ. ಸೊ ಅದಕ್ಕೆ ಇನ್ನೂ ಡ್ರೈ ಆಗಿಲ್ಲ, ಹಾಗೆ ಇದೆ. ಸೊ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡ್ಮೇಲೆ ಫೇಸ್ನ ಒಂದು ಹಾಫ್ ಆನ್ ಅವರ್ ಏನು ಕ್ರೀಮು ಏನು ಹಚ್ಚಕ್ಕೆ ಹೋಗ್ಬೇಡಿ, ಹಾಗೆ ಬಿಡಿ. ಹಾಫ್ ಆನ್ ಅವರ್ ಆದಮೇಲೆ ಯೂಸ್ ಮಾಡಿ. ನೆಕ್ಸ್ಟ್ ನಾನು ಅಂಡರ್ ಐಗೆ ಏನು ಯೂಸ್ ಮಾಡಬೇಕು ಅಂತ ನಾನು ರೆಮಿಡಿ ತೋರಿಸ್ತೀನಿ. ಸೊ ಇದು ಕೂಡ ಅಷ್ಟೇ ವಾವ್ ಕಂಪ್ನಿದು, ವಾವ್ ಸ್ಕಿನ್ ಸೈನ್ಸ್ ಅಂಡರ್ ಐ ರೋಲರ್ ಅಂತ ನೋಡ್ಬೋದು. ಸೊ ಇದರಲ್ಲೂ ಅಷ್ಟೇ ನೋ ಪ್ಯಾರಾಬಿನ್ಸ್, ನೋ ಮಿನರಲ್ ಆಯಿಲ್, ಹಾಗೆ ಪ್ಯಾರಾಬಿನ್ ಫ್ರೀ ಇರುತ್ತೆ, ಹಾಗೆ ಕೆಮಿಕಲ್ ಫ್ರೀ ಇರುತ್ತೆ, ಹಾಗೆ ಆಲ್ಕೋಹಾಲ್ ಕೂಡ ಫ್ರೀ ಇರುತ್ತೆ. ಸೊ ಇದರಲ್ಲಿ ಮೇನ್ ಕಂಟೆಂಟ್ಸ್ ಬಂದು ಹೈಡ್ರಾಕ್ಸಿಸಿನೋಮಿಕ್ ಆಸಿಡ್, ಲಿಲ್ಲಿ ಫ್ಲವರ್ ಎಕ್ಸ್ಟ್ರಾಕ್ಟ್, ಮುಯಿರಾ ಪುಯಾಮಾ ಎಕ್ಸ್ಟ್ರಾಕ್ಟ್, ಬ್ರೆಜಿಲಿಯನ್ ಗಿನ್ಸೆಂಗ್ ಎಕ್ಸ್ಟ್ರಾಕ್ಟ್ ಅಂತ ಮೇನ್ ಇದು ಯೂಸ್ ಮಾಡಿದ್ದಾರೆ ಇದನ್ನ. ಸೊ ಹೈಡ್ರಾಕ್ಸಿಸಿನಾಮಿಕ್ ಆಸಿಡ್ ಬಂದು ಫೇಡ್ಸ್ ಡಾರ್ಕ್ ಸರ್ಕಲ್ಸ್, ಬ್ರೈಟನ್ಸ್ ಸ್ಕಿನ್ ಟೋನ್. ಹಾಗೆ ಲಿಲ್ಲಿ ಫ್ಲವರ್ ಎಕ್ಸ್ಟ್ರಾಕ್ಟ್ ಬಂದು ರೆಡ್ಯೂಸಸ್ ಐ ಬ್ಯಾಗ್ಸ್, ಇಂಪ್ರೂವ್ಸ್ ಸ್ಕಿನ್ಸ್ ಎಲಾಸ್ಟಿಸಿಟಿ. ಹಾಗೆ ಮ್ಯೂರಾ ಪುಯಾಮಾ ಎಕ್ಸ್ಟ್ರಾಕ್ಟ್ ಬಂದು ರೆಡ್ಯೂಸಸ್ ವಿಸಿಬಲ್ ಸೈನ್ಸ್ ಆಫ್ ಸ್ಟ್ರೆಸ್. ಹಾಗೆ ಲಾಸ್ಟ್ ಬ್ರೆಜಿಲಿಯನ್ ಗಿನ್ಸೆಂಗ್ ಎಕ್ಸ್ಟ್ರಾಕ್ಟ್ ಬಂದು ಹೈಡ್ರೇಟ್ಸ್ ಸ್ಕಿನ್ ಫಾರ್ ಫಾರ್ಮಿಂಗ್ ಎಫೆಕ್ಟ್. ಸೊ ಈ 4 ಇಂಗ್ರೀಡಿಯೆಂಟ್ಸ್ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ ನಿಮ್ಗೆ ಡಾರ್ಕ್ ಸರ್ಕಲ್ಸ್ಗೆ. ಸೊ ಇದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಇವಾಗ ನಾನು ತೋರಿಸ್ಕೊಡ್ತೀನಿ. ಸೊ ಇದ್ರ ಕಾಸ್ಟ್ ಬಂದು ಅಷ್ಟೇ ಅರೌಂಡ್ 400 ರುಪೀಸ್ ಆಗ್ಬೋದು. ಸೊ ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನಿಮಗೆ ಇಷ್ಟ ಆದ್ರೆ ಚೆಕ್ ಮಾಡಿ. ಸೊ ಈ ತರ ಇರುತ್ತೆ ಓಪನ್ ಮಾಡಿದಾಗ. ತುಂಬಾ ಚೆನ್ನಾಗಿದೆ ಇದು ಮಾಡೆಲ್. ಸೊ ಈ ತರ ಓಪನ್ ಮಾಡಿದ್ರೆ ಸೊ ಇದು 15 ml ಬರುತ್ತೆ ಇದು. ಸೊ ಇಲ್ಲಿ ಇದೆಯಲ್ಲ, ಸೊ ಇದನ್ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ಇಲ್ಲಿ 2 ಹೋಲ್ಸ್ ಇರುತ್ತೆ. ಸೊ ಆ ಹೋಲ್ ಇಂದ ನಿಮ್ಗೆ ಲಿಕ್ವಿಡ್ ಬರುತ್ತೆ, ಲಿಕ್ವಿಡ್ ತರ ನೋಡ್ಬೋದು. ಬಂತಲ್ಲ. ಸೊ ಈ ಲಿಕ್ವಿಡ್ ಬಂದಾಗ ಬಿಟ್ಬಿಡಿ ಇದು ಫಿಂಗರ್ನ. ಸೊ ಈ ಲಿಕ್ವಿಡ್ ಬಂದಾಗ ಇದು ಬಾಲ್, ಇದು ರೋಲ್ ಆಗುತ್ತೆ ಈ ತರ. ಸೊ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಜಸ್ಟ್ ನೀವು ನಿಮ್ಗೆಲ್ಲಿ ಜಾಸ್ತಿ ಇದಾಗಿದೆಯೋ ಅಲ್ಲಿ ರೋಲ್ ಮಾಡ್ಕೊಳ್ಳಿ. ಸೊ ಅಂಡರ್ ಐ ಕೆಳಗೆ ಮತ್ತೆ ಕಣ್ಮೇಲೆ
ಸೊ ಇಲ್ಲೆಲ್ಲ ಹೀಗೆ ಮಾಡ್ಕೊಳ್ಳಿ, ಅಪ್ಲೈ ಮಾಡ್ಕೊಳ್ಳಿ. ಸೊ ಇದನ್ನು ಅಷ್ಟೇ ನೀವು ಡೈಲಿ 2 ಟೈಮ್ಸ್ ನೀವು ಹಚ್ಚಬೇಕು. ನೈಟ್ ಮಲಗೋವಾಗ ಕಂಪಲ್ಸರಿ ಹಚ್ಚಿ, ಹಾಗೆ ನಿಮಗೆ ಮಧ್ಯಾಹ್ನ ಸಂಜೆ ಯಾವಾಗ ಫ್ರೀ ಇರುತ್ತೋ ಆವಾಗ ಹಚ್ಚಿ. ಸೊ ಬಟ್ ನೈಟ್ ಮಾತ್ರ ಕಂಪಲ್ಸರಿ ಹಚ್ಕೊಂಡು ಮಲಗಿ. ಸೊ ಈ ಥರ ಕಣ್ಣು ಸುತ್ತಲೂ ಹಚ್ಕೊಳ್ಳಿ, ಕೆಳಗೆ ಮತ್ತು ಮೇಲೆಲ್ಲ. ಅದು ರೋಲ್ ಆಗುತ್ತೆ. ಇದು ಸ್ಟೀಲ್ ಇದೆಯಲ್ಲ, ಸ್ಟೀಲ್ ಬಾಲ್ ಥರ ಅದು ರೋಲ್ ಆಗುತ್ತೆ. ನೀವು ಈ ಥರ ಅಂದರೆ ಒಂದು 2 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಎಲ್ಲಿ ನಿಮಗೆ ಡಾರ್ಕ್ ಸರ್ಕಲ್ಸ್ ಇದೆಯೋ. ಸೊ ಈ ಸೈಡು ಹಾಗೆ ಇದನ್ನು ಪ್ರೆಸ್ ಮಾಡಿ ಬರುತ್ತೆ. ಸೊ ಇದು ಕೂಡ ಅಷ್ಟೇ ಕಣ್ಣು ಸುತ್ತಲೂ ಹಚ್ಕೊಳ್ಳಿ ಫುಲ್ಲು, ಈ ಸೈಡ್ ಕೂಡ. ಇದು ಓವರ್ ನೈಟ್ ಹಾಗೆ ಬಿಡಿ, ನೈಟು ಹಚ್ಕೊಂಡಾಗ. ಸೊ ನೀವು ಡೇ ಟೈಮು ಸಂಜೆ ಯಾವಾಗಾದರೂ ನೀವು ಹಚ್ಕೊಂಡಾಗ ಒಂದು 5 ಅವರ್ಸ್ ಬಿಡಿ. 5 ಅವರ್ಸ್ ಬಿಟ್ಮೇಲೆ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ. ಸೊ ಈ ರೀತಿ ಒಂದು 2 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ ಆ ರೋಲ್ ಬಾಲಿಂದಾನೆ. ಸೊ ಈ ಥರ. ಸೊ ಆಮೇಲೆ ನಾನು ಕೂಡ ಅಷ್ಟೇ ವಾವ್ ಚಾರ್ಕೋಲ್ ಫೇಸ್ ಮಾಸ್ಕ್ ಮತ್ತು ವಾವ್ ಅಂಡರ್ ಐ ರೋಲ್ ಆನ್ ಕೂಡ ನಾನು 3 ಮಂತ್ಸಿಂದ ಯೂಸ್ ಮಾಡ್ತಿದ್ದೀನಿ. ಒಳ್ಳೆ ರಿಸಲ್ಟ್ ಕೊಡ್ತಿದೆ, ನನಗೆ ತುಂಬ ಹೆಲ್ಪ್ ಮಾಡ್ತಿದೆ ಇವೆರಡು. ಸೊ ನೀವು ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಕಾಸ್ಟ್ ಕೂಡ ಜಾಸ್ತಿ ಏನಿಲ್ಲ, 400 ಅರೌಂಡ್ ಆಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ. ಅಮೆಝಾನ್ದು ನಾನು ಲಿಂಕ್ ಹಾಕಿದ್ದೀನಿ, ಹಾಗೆ ಫ್ಲಿಪ್ಕಾರ್ಟ್ದು ನಾನು ಲಿಂಕ್ ಹಾಕಿದ್ದೀನಿ. ನಿಮಗೆ ಇಷ್ಟ ಆದರೆ ಪ್ರಾಡಕ್ಟ್ಸು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ. ಸೊ ಇದು ತುಂಬ ಯೂಸ್ಫುಲ್ ಆಗುತ್ತೆ. ನಮಗೆ ಹೋಮ್ ರೆಮಿಡಿ ಬೇಡ, ನಮಗೆ ಹೋಮ್ ರೆಮಿಡಿ ಮಾಡ್ಕೊಳಕ್ಕೆ ಟೈಮ್ ಇಲ್ಲ, ನಾವು ವರ್ಕಿಂಗ್ ಮಾಡ್ತಿದ್ದೀವಿ ಅನ್ನೋರಾದರೆ ದೀಸ್ ಪ್ರಾಡಕ್ಟ್ಸ್ ಆರ್ ವೆರಿ ಗುಡ್ ಅಂತ ಹೇಳ್ಬೋದು. ಸೊ ಇದನ್ನು ಟ್ರೈ ಮಾಡಿ ನೋಡಿ ಒಂದ್ಸತಿ. ನೀವು ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದು ಹೇಗೆ ರಿಸಲ್ಟ್ ಬರ್ತಿದೆ, ನಿಮಗೆ ಹೇಗೆ ಅದು ಹೆಲ್ಪ್ ಮಾಡ್ತಿದೆ ಅಂತ ನನಗೂ ತಿಳಿಸಿ. ಆವಾಗಲೇ ನನಗೆ ಗೊತ್ತಾಗುತ್ತೆ ಈ ಪ್ರಾಡಕ್ಟ್ಸಿಂದ ನಿಮ್ಗೆ ಎಷ್ಟು ಯೂಸ್ಫುಲ್ ಆಗ್ತಿದೆ ಅಂತ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.